ನಗರದ ಹೋಟೆಲ್ ಫರನಾ ಇಂಟರ್ನ್ಯಾಷನಲ್ನಲ್ಲಿ ಶ್ರೀ ಸಿಮೆಂಟ್ ಸಂಸ್ಥೆಯ ವತಿಯಿಂದ ರಿಟೇಲರ್ಸ್ ಕಾನ್ಫರೆನ್ಸ್‌ನು ಗುರುವಾರ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಉದಯ ಪಾಟೀಲ್ ಮಾತನಾಡಿ, ಶ್ರೀ ಸಿಮೆಂಟ್ ಕಂಪನಿಯ ಬೆಳವಣಿಗೆ, ಮಾರುಕಟ್ಟೆಯ ಅವಶ್ಯಕತೆ ಹಾಗೂ ಭವಿಷ್ಯದ ವ್ಯವಹಾರ ಅವಕಾಶಗಳ ಬಗ್ಗೆ ವಿವರಿಸಿದರು. ರಿಟೇಲರ್ಗಳು ಕಂಪನಿಯೊಂದಿಗೆ ಕೈ ಜೋಡಿಸಿ ಹೆಚ್ಚು ಪರಿಣಾಮಕಾರಿ ಸೇವೆ ನೀಡುವಂತೆ ಕರೆ ನೀಡಿದರು. ಕಾನ್ಫರೆನ್ಸ್‌ನಲ್ಲಿ ಅಧಿಕಾರಿಗಳು ಕಂಪನಿಯ ಗುಣಮಟ್ಟ, ವಿಶ್ವಾಸಾರ್ಹತೆ ಹಾಗೂ ಗ್ರಾಹಕ ಸೇವೆಗಳ ಕುರಿತು ಮಾಹಿತಿ ನೀಡಿ, ಸ್ಥಳೀಯ ಮಾರುಕಟ್ಟೆಯಲ್ಲಿ ರಿಟೇಲರ್ಗಳ ಪಾತ್ರದ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೇಲ್ಸ್ ಮುಖ್ಯಸ್ಥ ಉದಯ ಪಾಟೀಲ್, ರಾಜ್ಯ ತಾಂತ್ರಿಕ ಮುಖ್ಯಸ್ಥ ವೆಂಕಟರಾಮ್ಜಿ, ಕಲಬುರಗಿ ವಲಯ ಸೇಲ್ಸ್ ಮುಖ್ಯಸ್ಥ ಮಹೇಶ್ ಚಂದ, ವಿಜಯಪುರ ಜಿಲ್ಲಾ ಸೇಲ್ಸ್ ಪ್ರಮೋಟರ್ ರಿಯಾಜ್ ಬಿಳಗಿ, ಡಿಎಸ್ಒಗಳು ಹೇಮಂತ್ ಎನ್ ಮತ್ತು ಮೊಡಿನ್ ನಗವಿ, ಟಿಎಸ್ಒ ಫಜಲ್ ಕಲಬುರಗಿ, ಅಧಿಕಾರಿ ಜಹಾಂಗೀರ್ ದೇಸಾಯಿ, ಇಂಡಿ, ಸಚಿನ್ ಗುಡದ್ದಾಣಿ, ವಿಜಯಪುರ ಹಾಗೂ ಸಯೀದ್ ಮುದ್ದೇಬಿಹಾಳ ಉಪಸ್ಥಿತರಿದ್ದರು. So C Jengrodek and Rufon Plus. Bangar concrete ಅಂತ ಕೇಳಿದ್ರೆ ಎಲ್ಲಾದ್ರು? Bangar concrete ಅಂತ ಕೇಳಿದ್ರಾ? Bangar concrete. So ಇವನ್ ನಮ್ಮ ಕಾಂಕ್ರೀಟ್ ಸೆಗ್ಮೆಂಟ್ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲಿ ಫಸ್ಟ್ ಬ್ಯಾಂಗ್ಳೂರಲ್ಲಿ, ಯಲಹಂಕದಲ್ಲಿ ನಮ್ಮ RMC ಪ್ಲಾಂಟ್ ಸೆಟ್ ಆಗಿದೆ. ಹೈದರಾಬಾದ್ ಅಲ್ಲೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮುಂಬೈಯಲ್ಲಿ ಸ್ಟಾರ್ಟ್ ಆಗಿದೆ. ಆಲ್ ಓವರ್ ಇಂಡಿಯಾ ಅರೌಂಡ್ 60 to 70 ಪ್ಲಾಂಟ್ಸ್ ಆಪರೇಷನ್ ಅಲ್ಲಿ ಇದಾವೆ. ಸೊ ಈವನ್ ಸಬರ್ಬನ್ ಏರಿಯಾಸ್ ಅಲ್ಲೂ ಮುಂದೆ ಬರುವಂತ ಚಾನ್ಸಸ್ ಇದಾವೆ. ಬಿಕಾಸ್ ಈವನ್ RMCಗಳು ಸಬರ್ಬನ್ ಏರಿಯಾಸ್ ಅಲ್ಲೂ ಪಾಪ್ಯುಲರ್ ಆಗ್ತಿದಾವೆ. ಬಿಕಾಸ್ ಕೆಲವೊಂದ್ ಕಡೆ ಶಾರ್ಟೇಜ್ ಆಫ್ ಪ್ಲೇಸ್ ಇರ್ತವೆ, ಕೆಲವೊಂದ್ ಕಡೆ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇದೆಲ್ಲನೂ ಕನ್ಸಿಡರೇಷನ್ ಮಾಡಿಕೊಂಡು RMCಗಳು ಸಬರ್ಬನ್ ಪ್ಲೇಸಸ್ ಅಲ್ಲೂ ಬರ್ತವೆ. ಇವನ್ ಅದಲ್ಲದೆ ಇವನ್ ವೈಟ್ ಸಿಮೆಂಟ್ ಅಲ್ಲಿ ಬರುವಂತ ಇದೀವಿ. ಇವನ್ AAC ಬ್ಲಾಕ್ಸ್ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಇದಾವೆ. ಇದೆಲ್ಲ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಇದೆ. ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೀ ಸಿಮೆಂಟ್ ಅಂತ ಹೇಳಿದ್ರೆ ಓನ್ಲಿ ಸಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಇದೆ. ಸೊ ಸಿಮೆಂಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆ ಶ್ರೀ ಸಿಮೆಂಟ್ ಅಂತಂದ್ರೆ ನಮ್ಮ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ಕೀಮ್ಸ್, ಡೀಲರ್ ಸ್ಕೀಮ್ಸ್ ಎಲ್ಲ ನೀವು ನೋಡ್ಕೋತಾ ಇರ್ತೀರಿ. ಬರೋ ದಿನಗಳಲ್ಲಿ ಇನ್ನೂ ನಾವು ಜಾಸ್ತಿ ಆಗಿ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ನಾನು ಆ ಪಾಯಿಂಟ್ ನಾನು ಮರೆತೆ, ದಯವಿಟ್ಟು ಎಲ್ಲರೂ ಕೇಳಿ. ಎಸ್ಪೆಷಲಿ ಇಲ್ಲಿ ಸುನೀಲ್ ಅವರು ಕೇಳಿದ್ರೆ ಕಾಂಟ್ರಾಕ್ಟರ್ ಪೇಮೆಂಟ್ ಬರತೈತಿ ಇಲ್ಲಲ್ಲ? ಕಾಂಟ್ರಾಕ್ಟರ್ ಪೇಮೆಂಟ್ ಬರೋದಿಲ್ಲಲ್ಲ? ಯಾಕೆ ಬರತ್ತಿಲ್ಲ ಕಾಂಟ್ರಾಕ್ಟರ್ ಪೇಮೆಂಟ್? ಅದು ಬಿಲ್ ಆಗಿಲ್ಲ. ಯಾಕೆ ಬಿಲ್ ಆಗಿಲ್ಲ? ಗೌರ್ಮೆಂಟ್ ಕಡೆ ದುಡ್ಡಿಲ್ಲ. ಹೌದಾ? ಗೋರ್ಮೆಂಟ್ ಕಡೆ ದುಡ್ಡಿಲ್ಲ ಅನ್ನೋದು ಕರೆಕ್ಟಾ? ಗೋರ್ಮೆಂಟ್ ಕಡೆ ದುಡ್ಡಿಲ್ಲ. ನೀವು ಸರ್ಪ್ರೈಸ್ ಆಗ್ಬೋದು. ನೀವು ಈ ಮನಿ ಕಟ್ಟೋರೋದು ಅಥವಾ ಏನೋ ಮಾಡ್ಬೇಕಾದ್ರೆ ಮುನ್ಸಿಪಾಲಿಟಿಗೆ ಹೋಗಿ ಅಪ್ರೂವಲ್ ತಗೋಬೇಕಲ್ಲ, ಅದ್ರಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅಂತೇಳಿ ಒಂದು ಕಾಲಮ್ ಇರುತ್ತೆ. ನೀವು 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 20 ರೂಪಾಯಿ 15 ರೂಪಾಯಿ ಅದಕ್ಕೆ ಹೋಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಹತ್ರ 7,000 ಕೋಟಿ ರೂಪಾಯಿ, ನಾನು ನಿನ್ನೆ 4,000 ಅನ್ಕೊಂಡಿದ್ದೆ, ಇವತ್ತು ನೋಡಿದ್ರೆ 7,000 ಕೋಟಿ ರೂಪಾಯಿ ಅನ್ಯುಟಿಲೈಸ್ಡ್ ಐತಿ. ಯಾರು ದುಡ್ಡು? ನಮ್ದು ನಿಮ್ದು ಅಲ್ಲ, ನಿಮ್ ಕೈ ಆಗದ. ಯಾಕಂತ ಹೇಳ್ತೀನಿ, ನೀವು ಯಾವ್ದೋ ಪ್ಲಾನ್ ಮಾಡ್ರಿ. ಇದು 7,000 ಕೋಟಿ ರೂಪಾಯಿ ಏನಿದೆಯಲ್ಲ, ನಿಮ್ಮ ಅಂಡರ್ ಇರೋ ಮೇಸ್ತ್ರಿ, ಇಲೆಕ್ಟ್ರಿಕಲ್ ಮೇಸ್ತ್ರಿ, ಸೆಂಟ್ರಿಂಗ್ ಮೇಸ್ತ್ರಿ, ಗೌಂಡಿ ಮೇಸ್ತ್ರಿ, ಇವ್ರಿಗೆ ಒಂದು ಕಟ್ಟಡ ಕಲ್ಯಾಣ ನಿಧಿ ಕಾರ್ಮಿಕರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಬೇಕಾಗ್ತದೆ. ವರ್ಷಕ್ಕೆ 115 ರೂಪಾಯಿ ಅವ್ರು ಕೊಡ್ಬೇಕು. ಅವ್ರು ಕೊಟ್ರೆ ಮೇಸ್ತ್ರಿಗೆ ಜ್ವರ ಬಂದು ಮಲ್ಕೊಂಡ್ರೆ 7 ದಿವಸ ಪಗಾರ ಕೊಡ್ತಾರ. ಇವತ್ತ ಹೇಳ್ತೀನ, ಇಲ್ಲೇ ನಿಮ್ ಬಿಜಾಪುರದಾಗ ಯಾರು ಎಲ್ಲೂ ಏನೂ ಇಲ್ಲ, ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಹೋಗಿ ಆಧಾರ್ ಕಾರ್ಡ್ ತರ ಅವ್ರೊಂದು ಕಾರ್ಡ್ ಕೊಡ್ತಾರೆ. ಒಂದು ಇಂಜಿನಿಯರ್ ಸೈನು ಒಂದು ಡೀಲರ್ ಸೈನು ಮಾಡೋಕೆ ಮೇಸ್ತ್ರಿನ ಅದಾನ ಅಂತೇಳಿ ಕನ್ಫರ್ಮೇಶನ್ ಆದ ತಕ್ಷಣ ವರ್ಷಕ್ಕೆ 115 ರೂಪಾಯಿ ಕೊಡ್ಬೇಕು.
ಒಂದಲ್ಲ, ಮೇಸ್ತ್ರಿ ವೈಫ್ ಡೆಲಿವರಿ ಆದ್ರೆ 75,000 ರೂಪಾಯಿ ಕೊಡ್ತಾರೆ. ಪ್ಲಸ್ ಮೇಸ್ತ್ರಿ ಅಥವಾ ಇಲೆಕ್ಟ್ರಿಕಲ್ ಮೇಸ್ತ್ರಿ, ಗೌಂಡಿ ಮೇಸ್ತ್ರಿ ಇರ್ತಾರಲ್ಲ, ಅವ್ರು ಏನಾದ್ರು ಪಾಪ ಬಿದ್ದು ಏನಾದ್ರು ತಿಳ್ಕೊಂಡ್ರೆ 8 ರಿಂದ 10 ಲಕ್ಷ ರೂಪಾಯಿ ಅದ. ಪ್ಲಸ್ ಮೇಸ್ತ್ರಿಗಳಿಗೆ 60 ವರ್ಷ ಅಂತಂದ್ರೆ ಅವ್ರ ಪೆನ್ಷನ್ ಐತಿ. ನಮಗ್ ಪೆನ್ಷನ್ ಇಲ್ಲ, ಅವ್ರ ಪೆನ್ಷನ್ ಅದ. ಮೇಸ್ತ್ರಿಗಳ ಮಕ್ಕಳು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಾರಂತಂದ್ರೆ ಅದಕ್ಕೆ ಫೀಸ್ ಫ್ರೀ ಅದ. ಯಾವ್ದೋ ಕಾಸ್ಟ್ ಇಲ್ಲ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇಲ್ಲ, ಮೇಸ್ತ್ರಿ ಅಂದ್ರೆ ಸಾಕು. ದಿಸ್ ಇಸ್ ಒನ್ ಆರ್ಗನೈಸೇಷನ್ ವೇರ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಹಿಂದೂ ಅಂತೂ ಮುಸ್ಲಿಂ ಇದೆ, ಮುಸ್ಲಿಂ ಅಂತೂ ಹಿಂದೂಗಿದೆ, ಅವ್ರಿಗೆ ಏನೂ ಇಲ್ಲ. ಆ ಮೇಸ್ತ್ರಿ ಸೆಂಟ್ರಿಂಗ್ ಮೇಸ್ತ್ರಿ ಅದಾನ, ಗೌಂಡಿ ಮೇಸ್ತ್ರಿ ಅದಾನ, ಇಲೆಕ್ಟ್ರಿಷಿಯನ್ ಅದಾನ, ಮನಿ ಕಟ್ಟಡ ಕಾರ್ಮಿಕ ಅವು ಇರಬೇಕು. ಎಷ್ಟು ಜನ ಮಾಡಿಸಿದ್ರಿ ಇದನ್ನ? ಸಿದ್ದರಾಮಯ್ಯ ಅಲ್ಲಿ ಹೋದ, ಮೋದಿ ಇಲ್ಲಿ ಬಂದ, ಇದನ್ನ ಬಿಟ್ಟರೆ ಬೇರೆ ಏನು ನೋಡೋದೇ ಇಲ್ಲ. ನಮ್ ನೆಟ್ಕೊಂಡು ಹೇಳೋದಿಲ್ಲ, ನಾವು ಕಂಪ್ನಿ ಮಾಡಿಸ್ಬೇಕಾಗಿತ್ತು. ಮುಂಚೆ ನಾವು ECC ಬಹಳ ಮಾಡಿಸಿದ್ದೆ. ನಿನ್ನೆ ನಾನು ನೆನಪಾದದ್ದು, ಗುಲ್ಬರ್ಗದಲ್ಲಿ ಕರೋನಾ ಪೀರಿಯಡ್ ಅಲ್ಲಿ ನನಗೆ ನೆನಪಿರ್ಲಿಲ್ಲ, ನಾನ್ ಮಾಡಿಸಿದ ಪೀರಿಯಡ್ ಅಲ್ಲಿ, ನಾವು ಇದ್ದಾಗ ಆ ಮಾಡಿಸಿದ ಪೀರಿಯಡ್ ಅಲ್ಲಿ, ಕರೋನಾ ಪೀರಿಯಡ್ ಅಲ್ಲಿ ತಿಂಗಳಿಗೆ 5,000 ರೂಪಾಯಿ ಪೆನ್ಷನ್ ಕೊಟ್ಟಾರಂತ. ಯಾವುದು? ಚಿತ್ತಾಪುರಲ್ಲಿ. ಚಿತ್ತಾಪುರಲ್ಲಿ ನಾವು 120 ಮೇಸ್ತ್ರಿ ಮಾಡಿಸಿದ್ವಿ. ಆ 120 ಮೇಸ್ತ್ರಿಗಳಿಗೂ ಕೊರೋನಾ ಪೀರಿಯಡ್ ಅಲ್ಲಿ, ಕೊರೋನಾ ಬಂದಿದೆ, ನಿಮ್ಗೆ 5,000 ರೂಪಾಯಿ ತಿಂಗಳ ಅಂತ ಕೊರೋನಾ ಲಾಕ್ಡೌನ್ ಅಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರಂತೆ. ಎಷ್ಟು ಜನರಿಗೆ ಗೊತ್ತಿದೆ? ದಯವಿಟ್ಟು ನಮ್ಮ ಫಜಲ್ ಇದ್ದಾನೆ, ಈಸ್ ಎ ವೆರಿ ನೈಸ್ ಗೈ, ಪ್ಲಸ್ ಹೇಮಂತು ಇದ್ದಾರೆ, ಅವ್ರಿಗಿಬ್ಬರಿಗೆ ನಾನು ಹೇಳಿರ್ತೀನಿ, ಅಲ್ಲಿ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಹೋಗಿ ಬರ್ತಾನೆ ಅವರು. ಅವ್ರ ಕಡೆಯಿಂದ ನೀವು ಫಾರ್ಮ್ ಫಿಲ್ಅಪ್ ಮಾಡಿಸಿ, ಅದಕ್ಕೆ ಏನಾದ್ರೂ ದುಡ್ಡು ಕೊಡೋದಿದ್ರೆ ನೀವು ಕೊಡಬೇಕಾದ್ರೆ ನಾವು ಸ್ವಲ್ಪ ಕಾಂಟ್ರಿಬ್ಯೂಟ್, 100 ರೂಪಾಯಿ ಭಾಳ ಅಲ್ಲ, ಎಲ್ಲರ ಕಡೆ ಒಂದು 5-6 ಜನ ಮೇಸ್ತ್ರಿ, ಒಂದು 10 ಜನ ಇರ್ತಾರೆ, ಅದಕ್ಕೆ ನಾವು ಹೆಲ್ಪ್ ಮಾಡಿಕೊಡ್ತೀವಿ, ನೀವು ಹೆಲ್ಪ್ ಮಾಡಿ. ಇದು ದಯವಿಟ್ಟು ಇದನ್ನು ತಗೊಂಡೋಗಿ. ಯಾಕಂದ್ರೆ ಮೇಸ್ತ್ರಿಗಳು ಪಾಪ ನಿಮ್ಮ ಮೇಲೆ ದುಡಿದಿರ್ತಾರೆ, ನಿಮ್ಮ ಮೇಲೆ ಡಿಪೆಂಡ್ ಇರ್ತಾರೆ. ಅವ್ರಿಗೆ ಏನಾದ್ರೂ ಗೌರ್ಮೆಂಟ್ ಇಂದ ಫ್ರೀ ಆಗಿ ಸಿಗ್ತಿದೆ. ಗೌರ್ಮೆಂಟ್ ಹತ್ರ 7,000 ಕೋಟಿ ರೂಪಾಯಿ ಫ್ರೀ ಆಗಿದೆ, ಯುಟಿಲೈಸ್ ಮಾಡ್ಕೋತಾ ಇಲ್ಲ, ಯಾಕಂದ್ರೆ ಗೊತ್ತಿಲ್ಲ, ಗೊತ್ತಿದ್ದವರು ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಇದೊಂದು ಮಾಡಿ. ಓಕೆ, ನಾವು ಕಮ್ ಟು ಲಾಸ್ಟ್ ಪಾಯಿಂಟ್. ನನ್ನ ಕಡೆಯಿಂದ ಐ ಥಿಂಕ್ ಸ್ವಲ್ಪ ಟೈಮ್ ಆಗಿದೆ, ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಮೀಟಿಂಗು, ಸ್ವಲ್ಪ ಬೇಗ ಸ್ಟಾರ್ಟ್ ಆಗಬೇಕಾಗಿತ್ತು. ಸಿಮೆಂಟ್ ಬಗ್ಗೆ ನಾನು ಇನ್ನೊಂದು ಹೇಳ್ತೀನಿ. ಈಗ ಕಾನ್ಸಾಲಿಡೇಟ್ ಏನು ಆಗ್ತಿದೆ ಎಲ್ಲ ಕಂಪ್ನೀಸ್ಗಳು, ತುಂಬಾ ಕಡಿಮೆ ಕಂಪ್ನೀಸ್ ಆಗ್ತಿದೆ. ಕಡಿಮೆ ಕಂಪ್ನೀಸ್ ಆಗೋದ್ರಿಂದ, ಕಡಿಮೆ ಕಂಪ್ನಿಗಳು ಆಗೋದ್ರಿಂದ ನಾನು ಹೇಳಿದ್ದೆಲ್ಲ ನಿಮ್ಗೆ ಯಾರು ಅಂಗಡಿ ಬಂದಾಗೋದಿಲ್ಲ, ಬಟ್ ಅದೇ ಶೆಟ್ಟಿ ತರ ಆಗಿಬಿಡುತ್ತೆ. ದುಡ್ಡು ಏನು ನಾವೇನು 15 ರೂಪಾಯಿ 20 ರೂಪಾಯಿ ಗಳಿಸ್ತಿದೀವಲ್ಲ. ಇನ್ನೊಂದು, ಈಗ ಅದಾನಿ, ಕರಣ್ ಅದಾನಿ ಅವರು, ಅವ್ರಿಗೆ ಬ್ಲೇಮ್ ಮಾಡುವಾಗಿಲ್ಲ. ಈಗ 1-2 ಸಿಮೆಂಟ್ ಕಂಪ್ನಿ ಸೇಲ್ ಇದಾವೆ, ಯಾರು ತಗೋರಿ, ನನ್ನ ಹತ್ರ ದುಡ್ಡಿಲ್ಲ ತಗೊಳಕ್ಕೆ, ಅವ್ರ ಕಡೆ ದುಡ್ಡಿದೆ ಅವ್ನು ತಗೋತಾನೆ. ಏನಾಗಿದೆ ಅಂತಂದ್ರೆ, ಅವ್ರ ಪ್ರಕಾರ ಒಬ್ಬ ಡೀಲರ್ ಹೋಲ್ಸೇಲ್ ಅಂಡ್ ರಿಟೇಲ್ ಪ್ರಾಫಿಟ್ ಅಂತ ಇರುತ್ತೆ. ನೀವೆಲ್ಲ ರಿಟೇಲರ್ ಇದ್ದೀರಿ, ಬಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಪ್ರಾಫಿಟ್ ಅಂತ ಇರುತ್ತೆ. ಅವ್ರ ಪ್ರಕಾರ ಒಂದು ಡೀಲರ್ 11% ಗಳಿಸ್ತಾರೆ. ಅವ್ರ ಇನ್ವೆಸ್ಟ್ಮೆಂಟ್ ಏನ್ ಹಾಕ್ತಾರೆ, ನಾವು 1 ಲಕ್ಷ ಹಾಕಿದ್ರೆ 11% ಅಂದ್ರೆ 12% ಬ್ಯಾಂಕ್ ಬಡ್ಡಿ. 1 ರೂಪಾಯಿ ಬಡ್ಡಿ ಅಂದ್ರೆ 12 ರೂಪಾಯಿ. ಬ್ಯಾಂಕ್ ಅಲ್ಲಿ ಬರೋದು 7% ಬಡ್ಡಿ ಬರುತ್ತೆ, 11% ಬಡ್ಡಿ ಬರುತ್ತೆ. ಕರಾಡ ಅದಾನಿ ಅವರು ಅದನ್ನ ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ, ಅವ್ರು ಸ್ವಂತ 2,000 ಸಿಮೆಂಟ್ ಕೌಂಟರ್ ಹಾಕ್ಬೇಕು ಮಾಡ್ಯಾರ. ಈಗ ಅದಾನಿ ಸಿಮೆಂಟ್ ಕೌಂಟರ್ ಇದ್ದಾರೆ ಅಂದ್ರೆ ನಿಮ್ಮ ಹತ್ರ ಯಾರು ಬರ್ತಾರೆ? ಸೊ ಅದೆಲ್ಲ ಆಗೋದ್ರಿಂದ ಮುಂಚೆ 3-4 ವರ್ಷ ಟೈಮ್ ಇದೆ. ದಯವಿಟ್ಟು ಅಂಡರ್ ಕಟ್ ಮಾಡಬೇಡಿ, ಯಾವ್ದೋ ಬ್ರ್ಯಾಂಡ್ ಮಾಡ್ತಾ ಇರಿ. ನಿಮ್ ಬ್ರ್ಯಾಂಡು ನೀವು ನಿಮ್ ಪ್ರಾಫಿಟಬಿಲಿಟಿ ನೋಡ್ಕೊಂಡು ಮಾರಿ, ನೀವು ನಿಮ್ ಗಂಗಾಜಲನ ನೀವು ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡು ನೀವು ಸೇಲ್ನ ಸ್ಟಾರ್ಟ್ ಮಾಡಿ. ಸೊ ಶ್ರೀ ಸಿಮೆಂಟ್ ಬಗ್ಗೆ ಇನ್ನೂ ವೆಂಕಟರಮಣ ರೆಡ್ಡಿ ಸಾಹೇಬ್ರು ಹೇಳಿದ ಮೇಲೆ ನಾನು ಮಾತಾಡ್ತೀನಿ. ಇನ್ನೂ ನಿಮ್ನೆಲ್ಲ ನಾವು ಇದಕ್ಕೆ ಈಗ ಇದರ ಪ್ಲಾಂಟ್ ವಿಸಿಟ್ಗೆ ಕರ್ಕೊಂಡು ಹೋಗಿದ್ದೀವಿ ನಾವು. ನಿಮ್ಮ ಬಿಜಾಪುರ ಅವರು ಸ್ವಲ್ಪ ಪೆಂಡಿಂಗ್ ಇದೆ, ಬಿಜಾಪುರ ಅವ್ರನ್ನ ನಾವು ಪ್ಲಾಂಟ್ ವಿಸಿಟ್ಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಇಂಜಿನಿಯರ್ಸ್ಗೆ, ಕಾಂಟ್ರಾಕ್ಟರ್ಗೆ ಒಂದು ಸ್ಕೀಮ್ ಇದೆ ನಮ್ಮ ಕಡೆಯಿಂದ, ಪ್ಲಸ್ ಡೀಲರ್ ಒಂದು ಸ್ಮಾಲ್ ಸ್ಕೀಮ್ ಇದೆ. ರಿಟೇಲರ್ಗಳು 5 ರಿಂದ 7 ರೂಪಾಯಿ ಚೆಕ್ ಎಲ್ಲ ಕೊಡ್ತಾ ಇದ್ದಾರಲ್ಲ, ಬ್ಲಾಂಕ್ ಚೆಕ್ ನಿಮಗೆ, ಡಬ್ಬಿ ಚೆಕ್ ರಿಟೇಲರ್ಸ್ಗೆ ಅಕೌಂಟ್ಗೆ ಹಾಕಿದ್ದು. ಅಕೌಂಟ್ ಅಲ್ಲಿ ಯಾರು ದುಡ್ಡು ಬರ್ತಾ ಇದೆಯಲ್ಲ, ಮುಂಚೆ ಏನಿರ್ತಿತ್ತು ಅಂತಂದ್ರೆ ಆಫೀಸರ್ ಕಡೆನೇ ಗಿಫ್ಟ್ ಬರ್ತಿತ್ತು, ಆಫೀಸರ್ ಕೊಡ್ತಾರೋ ಇಲ್ಲೋ ಗೊತ್ತಿರಲಿಲ್ಲ. ಸೊ ಈಗ ಏನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದೀವಿ, ಅದ್ರದ್ದು ಚೆಕ್ ನಾವು ತಂದು ಕೊಡ್ತಾ ಇದ್ವಿ. ಯಾರ್ಯಾರಿಗೆ ಅಕೌಂಟ್, ಯಾರ್ಯಾರು ಸೇಲ್ ಮಾಡ್ತಾ ಇದ್ದಾರೆ ಅವರಿಗೆ, ಸೇಲ್ ಮಾಡೋದ್ರಿಗೆ ಕೊಡಕ್ ಆಗೋದಿಲ್ಲ, ಸೇಲ್ ಮಾಡಿ ಯಾರ್ಯಾರು ದುಡ್ಡು ಬರುತ್ತಲ್ಲ ಅವರಿಗೆ ನಾವು ತಂದು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ 5 ರಿಂದ 7 ರೂಪಾಯಿ ಹಾಕಿ, ಎವ್ರಿ 3 ಮಂತ್ಸ್ ಒಂದ್ಸರಿ ಹಾಕ್ತಾ ಇದ್ವಿ, ಹಾಕಿ ಆ ಚೆಕ್ ತಂದು ನಿಮಗೆ ಕೊಡ್ತಾ ಇದ್ವಿ. ಅದಲ್ಲದೆ ನಾವು ಇನ್ನೊಂದು 3-4 ಜನ ಆಫೀಸರ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಈ ಇನ್ನೊಂದಿಬ್ಬರು ಆಫೀಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಯಾರೋ ಕಂಪ್ನಿ ನಿಮ್ ಟೆಕ್ನಿಕಲ್ ಆಫೀಸರ್ ಅಥವಾ ಟೆಕ್ನಿಕಲ್ ಆಫೀಸರ್ ಅಂತ ಬರ್ತಾರಲ್ಲ, ಅವ್ರಿಗೆ ನೀವು ಟೆಕ್ನಿಕಲ್ ಆಫೀಸರ್ಸ್, ನಾಟ್ ಸೇಲ್ಸ್, ಪಜಲ್ ತರ ಬರ್ತಾರಲ್ಲ, ಸಿಮೆಂಟ್ ಅಂದ್ರೆ ಏನು, ಯಾವ ತರ ಕಾಂಕ್ರೀಟ್ ಅಂದ್ರೆ ನೀವು ಸ್ವಲ್ಪ ಅದನ್ನ ಸಿದ್ದರಾಮಯ್ಯ ಬಿಟ್ಟು ಇದನ್ನು ಸ್ವಲ್ಪ ನಾಲೆಜ್ ತಗೊಳ್ಳಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್.